ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ನಾನ್ ಎಚ್ ಕೆ ಎಕ್ಸಾಮ್ಸ್ದು ಒಂದು 10 ಡೇಸಲ್ಲಿ ಏನೆಲ್ಲ ರಿವಿಷನ್ ಮಾಡಬೇಕಂತ ಹೇಳ್ತೀನಿ ಕ್ವಿಕ್ಕಾಗಿ. ಯಾಕಂದರೆ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಹೇಳ್ತೀನಿ. ಮತ್ತು ಹಾಲ್ ಟಿಕೆಟ್ ಯಾವಾಗ ಬರೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇಟ್ನ ಇನ್ನೊಂದು ಸಲ ನೋಡ್ಕೊಂಬಿಡಿ. ಸ್ಪೆಸಿಫಿಕ್ ಪೇಪರು 10/1/2026 ಇರೋದು. ಇಲ್ಲಿ ಯಾವುದಂದರೆ KSTL ಕಿರಿಯ ಅಧಿಕಾರಿ ಮತ್ತು JE ಇದ್ದಾವೆ, BWSSB ಮತ್ತು ಕೃಷಿ ಮಾರಾಟ ಇಲಾಖೆಯಲ್ಲಿ. ಓಕೆನಾ, ಇದು 10ನೇ ತಾರೀಕು ಇರೋದು. 11ನೇ ತಾರೀಕು ಇಂಪಾರ್ಟೆಂಟು, ಯಾಕಂದರೆ ಜಾಸ್ತಿ ಜನ ಬರೆಯೋದು ಇದೆ. ಯಾಕಂದರೆ FD ಇರೋದಿಲ್ಲಿ, FD ಇದ್ದಾವೆ ಮತ್ತು ಗ್ರಂಥಪಾಲಕ ಇದೆ. ಓಕೆನಾ, ಮಾರುಕಟ್ಟೆ ಮೇಲ್ವಿಚಾರಕ ಅದರದ್ದಿದೆ. ಇವೆಲ್ಲ 11/1/2026 FD ಲೆವೆಲ್ ಏನದು ಇದು ಜನರಲ್ ಪೇಪರು. ಫಸ್ಟು ಬೆಳಗ್ಗೆ ಇರುತ್ತೆ ಮತ್ತು ಮಧ್ಯಾಹ್ನ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಓಕೆನಾ, ಇದೊಂದು ಕ್ಲಾರಿಟಿ ಇರಲಿ. ಮಧ್ಯಾಹ್ನ ಇರುತ್ತೆ ನೋಡಿ ಕಮ್ಯುನಿಕೇಷನ್ ಪೇಪರು. ನೋಡಿ, ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಒಂದು 10 ಡೇಸಲ್ಲಿ ನೀವು ಏನೆಲ್ಲ ರಿವಿಷನ್ ಮಾಡಬೇಕು, FD ಏನು HK ಎಕ್ಸಾಮ್ ಆಗಿತ್ತಲ್ಲ, ಅಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದ್ದು ಅಂತ ನೀವು ನೋಡಿರ್ಬೋದು. ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾಗಿತ್ತು. ಯಾರೆಲ್ಲ ಮಾಡಿಲ್ಲ ಇನ್ನೂ ನೋಡ್ಕೊಳ್ಳಿ, ಯಾಕಂದರೆ ಕ್ವಶನ್ಸ್ ಯಾವ ಥರ ಬಂದಿದ್ದಾವೆ ಅಂಥೇಳಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ FDA ಮತ್ತು JE ಅದರ್ ಗ್ರೂಪ್ C ಎಕ್ಸಾಮ್ಸ್ ಇರೋದು ಇವಾಗ 11 ಮತ್ತು 10ನೇ ತಾರೀಕಿಗೆ. ಓಕೆನಾ, ನೋಡಿ ಅಲ್ಲಿ ಜಾಸ್ತಿ ಕ್ವಶನ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಯಾರೆಲ್ಲ ಇನ್ನೂ ರಿವಿಷನ್ ಮಾಡ್ಕೊಂಡಿಲ್ಲ, ಒಂದು 10 ಡೇಸ್ ಟೈಮ್ ಇದೆ. ಆರಾಮ್ಸಾಗೆ ಎಲ್ಲ ಮ್ಯಾಗ್ಝಿನ್ಸ್ನ ರಿವಿಷನ್ ಮಾಡ್ಕೊಳ್ಳಿ. ಯಾವ ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ ಓದ್ತಿದ್ರೆ ಅದು, ಸ್ಪರ್ಧಾ ಅರಿವು ಓದ್ತಿದ್ರೆ ಅದನ್ನು ಮಾಡ್ಕೊಳ್ಳಿ, ಮತ್ತು ಕ್ರಿಯೇಟಿವ್ ಐಎಸ್ ಅದು ಓದ್ತಿದ್ರೆ ಅದನ್ನು 10 ಡೇಸಲ್ಲಿ ಎಲ್ಲ ರಿವಿಷನ್ ಮಾಡ್ಕೊಂಬಿಡಿ, ಆಗುತ್ತೆ. ಓಕೆನಾ, ಯಾಕಂದರೆ ಕರೆಂಟ್ ಅಫೇರ್ಸು ನಿಯರ್ಲಿ 25-30 ಕ್ವಶನ್ಸ್ ಬಂದಿತ್ತು. ಮತ್ತು ಇನ್ನೊಂದು ಸಲ ಏನು ಮಾಡಿ, ಟಾಪಿಕ್ ವೈಸು ಮೆಂಟಲ್ ಎಬಿಲಿಟಿನ ನೋಡ್ಕೊಳ್ಳಿ. ಎಲ್ಲನೂ ಒಂದು 2 ಎಲ್ಲ ಟಾಪಿಕ್ ಮೇಲೂ 2 ಕ್ವಶನ್ನು ಮಾಡ್ಕೊಳ್ಳಿ. ಮತ್ತು ಮೊನ್ನೆ HKದಲ್ಲಿ ಏನು ಕ್ವಶನ್ಸ್ ಬಂದಿದ್ವಲ್ಲ ಅದೇ ಥರ ರಿಲೇಟೆಡ್ ಬರೋ ಚಾನ್ಸಸ್ ಇರುತ್ತೆ, ಅದೇ ಟಾಪಿಕ್ ಮೇಲೆ. ಓಕೆನಾ, ಟಾಪಿಕ್ ಕೇಳ್ತಿದ್ದಾರಲ್ಲ ಆ ಟಾಪಿಕ್ ಥರನೇ ಬರ್ತಿರ್ತವೆ. ಸೊ 13 ಕ್ವಶನ್ ಬಂದಿದ್ದು, 15 ಕ್ವಶನು ಬರ್ಬೋದು, 10 ಕ್ವಶನ್ ಮೇಲೇ ಬರುತ್ತೆ. ಮಿನಿಮಮ್ 10 ಕ್ವಶನ್ ಇರುತ್ತೆ ಮೆಂಟಲ್ ಎಬಿಲಿಟಿ. ಸೊ ಇದನ್ನು ಮಾಡ್ಕೊಳ್ಳಿ. ಮತ್ತು ಬೇರೆ ಏನಂದರೆ ಸಿಲೆಬಸ್ಸಲ್ಲಿ ಇತ್ತು ಏನಂದರೆ ಪಂಚಾಯತ್ ರಾಜ್ ಮೇಲೆ ಕೇಳಿದರು. ಸೊ ಇದನ್ನು ನೋಡ್ಕೊಳ್ಳಿ ಒಂದು ಸಲ. ಪಂಚಾಯತ್ ರಾಜ್ ಮೇಲೆ 1 ಕ್ವಶನ್ 2 ಕ್ವಶನ್ ಬಂದಿತ್ತು, ಮತ್ತು ಇಲ್ಲಿ ಹೆಚ್ಚು ಕೇಳ್ಬೋದು. ಯಾಕಂದರೆ ಇದು FDA ಡಿಗ್ರಿ ಲೆವೆಲ್ ಇರೋದ್ರಿಂದ ಕೇಳ್ತಾರೆ. ಸೊ ಜಾಸ್ತಿ ಕ್ವಶನ್ ಬರ್ಬೋದು. ಪಾಲಿಟಿ ಬುಕ್ಕಲ್ಲಿ ಇರೋದು ಇದೆಯಲ್ಲ, ಒಂದು 4-5 ಪೇಜ್ ಇದೆಯಲ್ಲ, ಎಲ್ಲನೂ ಕರೆಕ್ಟಾಗಿ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತಿ ಡಿಟೇಲಾಗೇ ಇದೆ. ಸೊ ಅದನ್ನು ಓದ್ಕೊಳ್ಳಿ. ಮತ್ತು ಫಸ್ಟ್ ಕಮಿಟಿಗಳು ಬರ್ತಾವಲ್ಲ, ಕಮಿಟಿ ಇಯರ್ ವೈಸು ಅವು ಪಾಯಿಂಟ್ಸ್ ಏನಿದಾವಲ್ಲ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಪಂಚಾಯತ್ ರಾಜ್ ಕವರ್ ಆಗುತ್ತೆ, ಎಕ್ಸ್ಟ್ರಾ ಏನು ನೋಡಬೇಡಿ. ಅಲ್ಲಿ ಪಂಚಾಯತ್ ರಾಜ್ದು ಏನು 1993 ಇತ್ತಲ್ಲ, ಆ ಬುಕ್ಸೇ ಇದೆ ಒಂದು ಇದ್ರ ಮೇಲೆ. ಆ ಬುಕ್ಸ್ ಎಲ್ಲ ತೊಗೊಂಡು ಓದ್ಕೊಂಡು ಕೂತ್ರೆ ಆಗಲ್ಲ. ಸೊ ಇವಾಗ ಪಾಲಿಟಿ ಬುಕ್ಸಲ್ಲಿ ಏನಿದೆಯಲ್ಲ ಅದನ್ನು ಓದ್ಕೊಳ್ಳಿ. ಓಕೆನಾ, ಪಂಚಾಯತ್ ರಾಜ್ ಅಷ್ಟು ಮಾಡಿದ್ರೆ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಕೋಆಪ್ರೇಟಿವ್ ಸೊಸೈಟಿ ಕೇಳಿದರು, ಕೋಆಪ್ರೇಟಿವ್. ಸೊ ಇದನ್ನು ಬುಕ್ಸ್ ಕೇಳ್ತಿದ್ರು. ಬುಕ್ಸ್ ಓದ್ಕೊಂಡು ಕುಂತ್ರೆ ಕೋಆಪ್ರೇಟಿವ್ ಒಂದು 2-3 ಕ್ವಶನ್, ಒಂದು 4 ಕ್ವಶನ್ ಬರ್ಬೋದು. ಮತ್ತು ಅದಕ್ಕೆ 300-400 ಪೇಜಸ್ ಬುಕ್ಸ್ ಇದ್ದಾವೆ. ಸೊ ಅದನ್ನೆಲ್ಲ ಓದೋಕ್ಕಾಗಲ್ಲ. ನನ್ನ ಪ್ರಕಾರ ಏನಂದರೆ ಒಂದು 3 to 4 ಅವರ್ ವಿಡಿಯೋಸ್ ಇರ್ತವೆ ಇವಾಗ, ಬೇಜಾನ್ಸ್ ಇದ್ದಾವೆ. ಕನ್ನಡದಲ್ಲಿನೇ ಯೂಟ್ಯೂಬಲ್ಲಿ ಸಿಗ್ತಾವೆ, ನೀವು ಸರ್ಚ್ ಮಾಡಿದರೆ. ಅದನ್ನು ಓದ್ಕೊಂಡು ಒನ್ ಲೈನ್ ಥರ ನೀವು ಏನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ನಾನು ಅದೇ ಥರ ಮಾಡಿದ್ದೆ. ಈಗ ನೋಡಿ, ಸಾಧನಾ ಅಕಾಡೆಮಿದವರು ಕೋಆಪ್ರೇಟಿವ್ ಸೊಸೈಟಿ ಮೇಲೆ ಮಾಡಿದ್ದಾರೆ, ಮತ್ತು ಸುನಿಲ್ ಚೌಹಾಣ್ ಅಂತ ಇದ್ದಾರಲ್ಲ ಅವರು ಮಾಡಿದ್ದಾರೆ. ಇನ್ನೊಂದು 2-3 ಮತ್ತು ಕ್ವಶನ್ ಸಾಲ್ವ್ ಮಾಡ್ತಾರೆ ನೋಡಿ. ಅದನ್ನು ಏನು ಮಾಡ್ಬೇಕಂದ್ರೆ ನೀವು ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಈಗ ಕ್ವಶನ್ ಸಾಲ್ವ್ ಮಾಡ್ತಾರಲ್ಲ ಕ್ವಶನ್ಸ್, ಸೊ ಅದನ್ನು ನೀವು ಬರ್ಕೊಂಡು ಒಂದು ಲೈನ್ ಈ ಥರ ಒಂದೊಂದು ಲೈನ್ ಬರ್ಕೊಂಡು ಇಟ್ಕೋಬೇಕು. ಸೊ ರಿಪೀಟ್ ಆದರೆ ಸೊ ಡೈರೆಕ್ಟಾಗಿ ಆನ್ಸರ್ನ ಹಾಕ್ಬೋದು. ಈ ಥರ ಕೋಆಪ್ರೇಟಿವ್ ಮೇಲೆ ಮಾಡ್ಕೊಳ್ಳಿ, ಇಡೀ ಬುಕ್ಸ್ನ ಓದೋದಲ್ಲ. ಇವಾಗೇನು ಲಾಸ್ಟ್ 10 ಡೇಸಲ್ಲಿ ಓದ್ತಿರಲ್ಲ ಅದು ಹೆಲ್ಪ್ ಆಗುತ್ತೆ. ಸೊ ಇಂಥ ಟಾಪಿಕ್ಸ್ನೆಲ್ಲ ಏನು ಹೊಸದಾಗಿ ಟಾಪಿಕ್ ಸೇರಿಸಿರ್ತಾರಲ್ಲ ಅದನ್ನು ಈ ಟೈಮಲ್ಲೇ ಓದೋದು ಇಂಪಾರ್ಟೆಂಟು. ಯಾಕಂದರೆ ನೋಡಿ, ಇವಾಗ ಕೋಆಪ್ರೇಟಿವ್ ಮೇಲೆ 2-3 ಕ್ವಶನ್ನು ಬಂದರೆ ನೀವು ಇವಾಗ 3 to 4 ಅವರ್ ಕ್ಲಾಸಸ್ ಕೇಳಿಬಿಟ್ರೆ ಇದು ತಲೆಯಲ್ಲೇ ಉಳ್ಕೊಂಡಿರುತ್ತೆ. ಓಕೆನಾ, ಲಾಸ್ಟ್ ಮೂಮೆಂಟಲ್ಲಿ ಅದೇ ನಿಮಗೆ ಎಕ್ಸಾಮ್ಗೆ ಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಮೊನ್ನೆ 4-5 ಕ್ವಶನ್ ಬಂದಿದ್ದು ನೋಡಿರ್ಬೋದು ನೀವು ಕೋಆಪ್ರೇಟಿವ್ ಮೇಲೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಭೂ ಸುಧಾರಣೆ, ಇದು ಒಂದು ಎಕ್ಸ್ಟ್ರಾ ಸಿಲೆಬಸ್ ಥರನೇ ಇದೆ. ಭೂ ಸುಧಾರಣೆ ಇವಾಗ ಎಲ್ಲದರಲ್ಲೂ ಕೇಳ್ತಿದ್ದಾರೆ. ಓಕೆನಾ, ನಾನು PDF ಹಾಕಿದ್ದೀನಿ ಭೂ ಸುಧಾರಣೆದು. ಸೊ ಭೂ ಸುಧಾರಣೆದು ನೀವು ನೋಡ್ಕೋಬೋದು. ಓಕೆನಾ, ಸೊ ಏನು ಮಾಡಿ ಫ್ರೆಂಡ್ಸ್, 3-4 ಕ್ವಶನ್ ಬರ್ತದಂದರೆ ಭೂ ಸುಧಾರಣೆ ಮೇಲೇನು ನೀವು ಓದಬೇಕಾಗುತ್ತೆ. ಭೂ ಸುಧಾರಣೆ ಮೇಲೆ 3-4 ಕ್ವಶನ್ ಬಂದಿತ್ತು. ಓಕೆನಾ, ನಾನು PDF ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ, ಅದನ್ನು ನೋಡ್ಕೊಳ್ಳಿ. ಅದು ಲಾಸ್ಟಲ್ಲಿ ಏನಿದಾವಲ್ಲ ಒಂದು 4-5 ಪೇಜಸ್ ಬಿಟ್ಟು ಆಮೇಲಿಂದ ಓದಿ. ಓಕೆನಾ,
ಅದು ಏನು ಈಗ ರಿಫಾರ್ಮ್ ಇದಾವಲ್ಲ, ಇಯರ್ ವೈಸ್ ಏನು ರಿಫಾರ್ಮ್ ಇದಾವಲ್ಲ ಅದನ್ನು ಕೇಳ್ತಾರೆ. ಓಕೆನಾ, ಅದನ್ನು ನೋಡ್ಕೊಳ್ಳಿ. ಮತ್ತು ಯೂಟ್ಯೂಬಲ್ಲಿ ಕ್ಲಾಸಸ್ಸು ಇದ್ದಾವೆ. ಇದರದ್ದು ಸೇಮ್ ಹೆಂಗೆ ಕೋಆಪರೇಟಿವ್ ಸೊಸೈಟಿ ಹೇಳಿದ್ದೀನಲ್ಲ ಅದೇ ಥರ ನೋಟ್ಸ್ ಮಾಡ್ಕೊಳ್ಳಿ. 3 to 4 hour ಅಥವಾ 5 hour ಕ್ಲಾಸಸ್ ಇರ್ತವೆ. ಅದನ್ನು ಅಷ್ಟೇ ಸಾಕಾಗುತ್ತೆ. ಅದನ್ನು ನೋಡಿಕೊಂಡು ಆ ನೋಟ್ಸ್ ಏನು ಮಾಡ್ಕೋತಿರಲ್ಲ ಅದನ್ನೇ ವಾಪಸ್ ರಿವಿಷನ್ ಮಾಡ್ಕೊಳ್ಳಿ. ಈ ಲಾಸ್ಟ್ ಮೂಮೆಂಟಲ್ಲಿ ಯೂಟ್ಯೂಬಲ್ಲಿ ಏನು ನೋಡ್ತಿರಲ್ಲ ಅದು ಹೆಲ್ಪ್ ಆಗುತ್ತೆ. ಓಕೆನಾ, ಟೈಮ್ ಕೊಟ್ಟು ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡಿ, ಬೇಗ ಕವರ್ ಆಗುತ್ತೆ. ಇದೊಂದು ಟಾಪಿಕ್ನ ನೀವು ಕವರ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಇರೋದನ್ನು ಇವಾಗ ನೋಡ್ಕೊಳ್ಳಿ, ಯಾಕಂದರೆ ಕ್ವಶನ್ಸ್ ಜಾಸ್ತಿ ರೈಸ್ ಮಾಡ್ತಾರೆ KA ಮತ್ತು ಇನ್ನೊಂದು ಏನಂದರೆ ಪರಿಸರ ಅಧ್ಯಯನ ನೋಡಿ. ಪರಿಸರ ಅಧ್ಯಯನ ಇದ್ರ ಮೇಲೇನು ಕ್ವಶನ್ಸ್ ಜಾಸ್ತಿ ತೆಗಿತಾರೆ ಅವರು KA ಇದ್ರ ಮೇಲೇನು ಸ್ವಲ್ಪ ಕರೆಕ್ಟಾಗಿ ಟಾಪಿಕ್ನ ಓದ್ಕೊಳ್ಳಿ. ಪರಿಸರ ಅಧ್ಯಯನ ಇವೇನು ನಾನು 4 ಟಾಪಿಕ್ ಹೇಳಿದ್ದೀನಲ್ಲ, ಪಂಚಾಯತ್ ರಾಜ್, ಕೋಆಪರೇಟಿವ್ ಸೊಸೈಟಿ, ಓಕೆನಾ, ಮತ್ತು ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮು ಮತ್ತು ಪರಿಸರ ಅಧ್ಯಯನ. ಸೊ ಇವು 4 ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಸಿಲೆಬಸ್ ಥರ. ಓಕೆನಾ, ನೀವು ನಾರ್ಮಲ್ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಸೈನ್ಸ್ ಎಲ್ಲ ಓದಿರ್ತೀರ. ಇದನ್ನು ಬಿಟ್ಟು ಈ ಥರದನ್ನ ಮೇಲೆ ನೀವು ಟಾಪಿಕ್ ಮೇಲೆ ಕವರ್ ಮಾಡಿದರೆ ನಿಮ್ಮ ಸ್ಕೋರು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗುತ್ತೆ, ಅಂದರೆ ಜಾಸ್ತಿ ಸ್ಕೋರ್ ಮಾಡ್ಬೋದು. ಈ ನೋಡಿ ಪಾಲಿಟಿಯಲ್ಲಿ ಅವರು ನೀವು ಸೇಮ್ ಓದಿರ್ತೀರ, ಕ್ವಶನ್ಸ್ನ ಸೇಮ್ ಹಾಕ್ಬೋದು. ನೋಡಿ ಇದೇ ಲ್ಯಾಂಡ್ ರಿಫಾರ್ಮಲ್ಲಿ ಅವರು ಓದಿರಲ್ಲ. ಸೊ ತುಂಬ ಜನ ಲ್ಯಾಂಡ್ ರಿಫಾರ್ಮ್ ಓದಲ್ಲ, ಕೋಆಪರೇಟಿವ್ ಸೊಸೈಟಿ ಓದಲ್ಲ, ಮತ್ತು ಪಂಚಾಯತ್ ರಾಜ್ನು ಬೇಸಿಕ್ ಅಷ್ಟೇ ನೋಡಿರ್ತಾರೆ. ಸೊ ಅದು ಪರಿಸರ ಅಧ್ಯಯನ ಮೇಲೆ ಜಾಸ್ತಿ ಫೋಕಸ್ ಮಾಡಿರಲ್ಲ. ಇವು 4 ಟಾಪಿಕ್ನ ಓದ್ಕೊಂಡು ಮತ್ತು ಕರೆಂಟ್ ಅಫೇರ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಹೇಳಿದ್ನಲ್ಲ ಇದನ್ನು ಓದ್ಕೊಳ್ಳಿ. ಮತ್ತು ಲಾಸ್ಟ್ ನಾನು ನಿಮ್ಗೆ ಇವಾಗಲೂ ಹೇಳ್ತಿದ್ದೀನಿ, ಶಾರ್ಟ್ ನೋಟ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಶಾರ್ಟ್ ನೋಟ್ಸು ಮತ್ತು ನೋಡಿ ಮೊನ್ನೆ ಪೇಪರು ಅಷ್ಟು ಈಸಿ ಏನು ಇರಲಿಲ್ಲ. ಓಕೆನಾ, ಮಾಡ್ರೇಟ್ ಟು ಟಫ್ ಲೆವೆಲೇ ಇತ್ತು. ಸೊ ನೋಡಿದರೆ ನೀವು ಸ್ಟೇಟ್ಮೆಂಟ್ ಲೆವೆಲೆಲ್ಲ ಯಾವ ಥರ ಬಂದಿದ್ದು. ಓಕೆನಾ, ಸ್ಟೇಟ್ಮೆಂಟ್ ಜಾಸ್ತಿ ಕೇಳಿದರು. ಸೊ ನೀವು ಇನ್ ಡೆಪ್ತಾಗಿ ಓದಿದರೆ ಮಾತ್ರ ಆನ್ಸರ್ ಮಾಡ್ಬೋದು. ಮಿನಿಮಮ್ 60+ ಆದರೂ ಮಾರ್ಕ್ಸ್ ಬರಲೇಬೇಕು. 2 ಪೇಪರಿಂದ 60++ ಆದ್ರೂ 120 above 130 ಸ್ಕೋರ್ ಮಾಡಬೇಕು, ಅಂದ್ರೇ ಸೆಲೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆನಾ, KAದಲ್ಲಿ ನೋಡಿ KA ತುಂಬ ಸ್ಪೀಡೂ ಇದೆ. ಮೊನ್ನೆ HKದವ್ರದ್ದು 21ಕ್ಕೆ ಆಗಿರೋದ್ರಿಂದ 21ಕ್ಕೆ ಆಗಿತ್ತು, ತಿರುಗಿ 2 ದಿನ ಆಯಿತು ರಿಸಲ್ಟ್ ಬಿಟ್ಟು. ಸೊ ಒಂದು 10 ಡೇಸಲ್ಲೇ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ನೀವು ಬೇಗ ಜಾಬ್ ಆಗಬೇಕಂದ್ರೆ ಈ ಎಕ್ಸಾಮ್ಸ್ನ ಓದಿ, ಚೆನ್ನಾಗಿ ಓದಿ. ಮತ್ತು ಸಿವಿಲ್ JE, ಮೆಕ್ಯಾನಿಕಲ್ JE, ಎಲೆಕ್ಟ್ರಿಕಲ್ JE ಅವರಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಅದನ್ನು ಓದ್ಕೋಬೇಕು. ಯಾರು ಸಿವಿಲ್ಲು ಮೆಕ್ಯಾನಿಕಲ್ ಇದ್ದಾರಲ್ಲ ಅವ್ರು ಓದ್ಕೊಳ್ಳಿ. 2nd ಡೇ ಮತ್ತು 11ನೇ ತಾರೀಕು ಸೇಮ್ ಇದು ಇರುತ್ತೆ, ಯಾವುದು GS ಪೇಪರ್ ಇರುತ್ತೆ, ಅವರೂ ಓದ್ಕೋಬೇಕು. ಓಕೆನಾ, ನೋಡಿ ಮತ್ತು ಹಾಲ್ ಟಿಕೆಟ್ ಜಾಸ್ತಿ ಕೇಳ್ತಿದ್ದೀರಲ್ಲ, ಹಾಲ್ ಟಿಕೆಟು ನಾಳೆ ಯಾವಾಗ 2ನೇ ತಾರೀಕು ಅಥವಾ 3ನೇ ತಾರೀಕು ಬರುತ್ತೆ ನೋಡಿ. ಇವೆರಡು ದಿನದಲ್ಲಿ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. 2nd or 3rd ನಾಳೆ ಅಥವಾ ನಾಡಿದ್ದು ಹಾಲ್ ಟಿಕೆಟ್ ಬರುತ್ತೆ. ಮತ್ತು ಹಾಲ್ ಟಿಕೆಟ್ ಬಂದ ಮೇಲೆ ಯಾವ ಥರ ಡೌನ್ಲೋಡ್ ಆಗಲಿಲ್ಲ, ಇಶ್ಯೂ ಏನಾದರೂ ಆಯಿತು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ತೀನಿ. ಓಕೆನಾ, ಮತ್ತು ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಪಾಲಿಟಿ ಅದು ಎಲ್ಲ. ಸೊ ಇವಾಗ ಏನಂದರೆ ಕಮಿಟಿಗಳು ರಚನೆ ಮಾಡಿರ್ತಾರಲ್ಲ, ಕಮಿಟಿಗಳು ನೋಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಿರೋದು. ಮತ್ತು ಡೈರೆಕ್ಟ್ ಆರ್ಟಿಕಲ್ಸ್ ಎಷ್ಟೋ ಕ್ವಶನ್ಸ್ ಬಂದಿದ್ದು. ಲಾಸ್ಟ್ ನೋಡಿ ಯಾವುದಂದ್ರೆ ಪಂಚಾಯತ್ ರಾಜಲ್ಲಿ ಕೇಳಿಬಿಟ್ಟಿದ್ದ 243D ರಿಸರ್ವೇಷನ್ದು. ಸೊ ಇದು ಆರ್ಟಿಕಲ್ ಡೈರೆಕ್ಟಾಗೇ ಬಂತು ನೋಡಿ. ಇನ್ನೊಂದು ಯಾವುದಂದರೆ ಅಂತಾರಾಜ್ಯ ಮಂಡಳಿ ಸ್ಥಾಪನೆಗೆ ಆರ್ಟಿಕಲ್ ಕೇಳಿದ್ರು, ಅದು ಅಂದರೆ 263. ಸೊ ಇವು ಡೈರೆಕ್ಟ್ ಆರ್ಟಿಕಲ್ ಬಂದಿದ್ವಲ್ಲ, ಈ ಥರ ಆರ್ಟಿಕಲ್ ನೋಡ್ಕೊಳ್ಳಿ. ಮತ್ತು ಕಮಿಟಿನೂ ಕೇಳಿದರು, ಕಮಿಟಿನೂ ನೋಡ್ಕೊಳ್ಳಿ. ಮತ್ತು ನಾನು ಇದು ಹೇಳಿದ್ದೆ ಯಾವುದಂದರೆ ಇವು ಆರ್ಗನೈಜೇಷನ್ ಹೇಳಿದ್ದೆ, ಇವು ಯಾವುದಂದರೆ G7 ಈ ಥರದ್ದು, ಮತ್ತು ASEAN. ಓಕೆನಾ, ಇದ್ರ ಮೇಲೂ ಬಂದಿದೆ ನೋಡಿ. ಮತ್ತು OPEC ಯಾವ ಸ್ಥಾಪನೆ ಅದು, ಇವ್ರ ಉದ್ದೇಶ ಏನು ಅಂತಲೂ ಕೇಳ್ತಾರೆ, ಇದೇ ಕೇಳಿದರು. ಮತ್ತು ನೋಬೆಲ್ ಅವಾರ್ಡ್ ಹೇಳಿದೆ, ನೋಬೆಲ್ ಅವಾರ್ಡ್ದು ಕೇಳಿದ್ದಾರೆ. ಸೊ ನೋಬೆಲ್ ಅವಾರ್ಡ್ ನೋಡ್ಕೊಳ್ಳಿ. ಈ ಥರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡ್ಕೊಳ್ಳಿ. ಮತ್ತು ಏನಪ್ಪ ಅಂದರೆ ಈಗ ನೋಡಿ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಪಾಲಿಟಿನೂ ಕೇಳ್ತಾರೆ. 1991 ನೋಡಿ ಇದ್ರ ಕೇಳಿದರು. ಓಕೆನಾ, ಇದು ಯಾಕಂದರೆ ಮನಮೋಹನ್ ಸಿಂಗ್ ಅವರು ಡೆತ್ ಆಗಿರೋದ್ರಿಂದ 1991 ಕೇಳಿದರು. ಸೊ ಈ ಥರ ಕರೆಂಟ್ ಅಫೇರ್ಸು ಕೇಳ್ತಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡೇ ಪಾಲಿಟಿಲೂ ಕೇಳಿದರು. ಓಕೆನಾ, ಈ ಥರ ನೋಡ್ಕೊಳ್ಳಿ. ಮತ್ತು ಹೊಂದಿಸಿ ಬರೆಯಿರಿ ಜಾಸ್ತಿ ಬರ್ತವೆ KAದಲ್ಲಿ, ಅದನ್ನು ಮಿಸ್ ಮಾಡ್ಕೋಬೇಡಿ. ಒಂದು ಸ್ವಲ್ಪ ಟೈಮ್ ತೊಗೊಂಡು 1 ಅಥವಾ 2 ಮ್ಯಾಚ್ ಮಾಡಿದ್ರು ನೀವು ಡೈರೆಕ್ಟಾಗಿ ಆನ್ಸರ್ನ ಹಾಕ್ಬೋದು. ಇದೊಂದು ತಲೆ ಇಟ್ಕೊಳ್ಳಿ. ಹೊಂದಿಸಿ ಬರೆಯಿರಿ. ಯಾರು ಸೀರಿಯಸ್ಸಾಗಿ ಓದಿದಿರಲ್ಲ ಹೊಂದಿಸಿ ಬರೆಯಿರಲ್ಲಿ ರಾಂಗ್ ಮಾಡ್ಕೋಬೇಡಿ. ನಾನು ಹೇಳಿದ್ದೀನಿ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಹಿಸ್ಟ್ರಿ, ಪಾಲಿಟಿ ಥರ ಇವು ಜಾಸ್ತಿ ಫೋಕಸ್ ಮಾಡಿ ಸ್ಕೋರ್ ಮಾಡ್ಬೋದು. ಎಕನಾಮಿಯಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರು ನಡೆಯುತ್ತೆ. ಓಕೆನಾ, ಎಕನಾಮಿ, ಜಿಯೋಗ್ರಫಿನೂ ಸ್ವಲ್ಪ ಕಡಿಮೆ ಕೇಳ್ತಾರೆ. ಸೊ ಇದನ್ನು ಬಿಟ್ಟು ನೀವು ಬೇರೆದನ್ನು ಕವರ್ ಮಾಡಿ, ಇದನ್ನು ಓದ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟರು ನಡೆಯುತ್ತೆ. ಓಕೆನಾ, ಎಕ್ಸ್ಟ್ರಾ ಏನು ಸಿಲೆಬಸ್ ಇದೆಯಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.